ಆಗಿದೆ. ನಿಜವಾಗಿಯೂ ರಾಣಾನ ಹಿಡಿಯೋಕ್ಕಿಂತಲೂ ಪೂರ್ವದಲ್ಲಿ ಈ ವ್ಯಕ್ತಿಯನ್ನು ಹಿಡಿದು ತರಬೇಕಾಗಿತ್ತು. ಮತ್ತು ಅವರು ಇದ್ದಾನೋ ಸತ್ತಾನೋ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲಂಥ ಪರಿಸ್ಥಿತಿ ಆಗಿದೆ. ಹೇಳ್ತಾರಲ್ಲ ಕರಾಚಿಯಲ್ಲಿ ಇದ್ದಾನೆ ಹಾಗೆ ಹೀಗೆ ಅಂತೆಲ್ಲ, ಯಾಕೆ ಅವನು ಹಿಡಿದು ತರಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಅವನ್ನ ಹಿಡ್ಕೊಂಡು ಬರಲೇಬೇಕಂತ ಅನಿವಾರ್ಯತೆ ದೊಡ್ಡ ಅಪರಾಧಗಳಲ್ಲಿ ಕಾರಣೀಕರ್ತ ಅದನ್ನು ಅವನು ಎನ್ಕ್ವೈರಿ ಮಾಡಿದ್ರೆ ಅನೇಕ ವಿಷಯಗಳು ಹೊರಗೆ ಬರ್ತಾವೆ, ಭಯೋತ್ಪಾದಕ ಕೆಲಸಗಳು ಅನ್ನುವಂಥದ್ದು. ಅವನ ನಂತರ ಬರೋದು ಇನ್ನೊಬ್ಬ ಟೈಗರ್ ಮೆಮನ್ ಅಂತೇಳಿ ಟೈಗರ್ ಮೆಮನ್, ಇಬ್ರಾಹಿಂ ಮುಸ್ತಾಕ್ ಅಬ್ದುಲ್ ರಜಾಕ್ ಮೆಮನ್ ಅಲಿಯಾಸ್ ಟೈಗರ್ ಮೆಮನ್. ಇವನು ಸಹಿತ ಮುಂಬೈ ಸ್ಫೋಟದ ದಾಳಿಯಲ್ಲಿ ಮುಂಬೈದಲ್ಲಿ ಏನು ಸ್ಫೋಟ ಆಯಿತು ಇವನ ಜೊತೆಗೆ ಮಾಡಿದಂಥ ದಾವೂದ್ ಇಬ್ರಾಹಿಂನ ಎಡಗೈ ಬಲಗೈ ಆದಂಥ ಈ ವ್ಯಕ್ತಿ 1993 ಈ ಸಂಚುಕೋರ ಅದಷ್ಟೇ ಅಲ್ಲ, ಯಾಕೂಬ್ ಎಸ್ಸಾ ರುಬಿನಾ ರಾಯಿಲ್ ಅವರನ್ನು ಅಪರಾಧಿಗಳೆಂದು ಕೋರ್ಟ್ ತೀರ್ಪು ನೀಡಿದೆ. ಇವರ ಪೈಕಿ ಯಾಕೂಬ್ನನ್ನು 2015ರಲ್ಲಿ ಗಲ್ಲಿಗೇರಿಸಲಾಯಿತು. ಟೈಗರ್ ಮೆಮನ್ ದೇಶ ತೊರೆದು ಪಲಾಯನ ಮಾಡಿದ್ದು ಪಾಕಿಸ್ತಾನದಲ್ಲಿ ಆಶ್ರಯ ಪಡೆದಿದ್ದಾನೆ ಎಂದು ಹೇಳಲಾಗ್ತಾಯಿದೆ. ಈ ವ್ಯಕ್ತಿ ಟೈಗರ್ ಮೆಮನ್ ಇದ್ದವ ದೇಶ ತೊರೆದು ಇದ್ದಾನೆ. ಅವನ ಜೊತೆಗಾರರ ಅಲ್ಲಿ ಕೆಲವರು ಹೇಳಿದ ಗಲ್ಲಿಗೆ ಹಾಕಲಾಗಿದೆ ಅನ್ನೋದು ಈಗ ನಿಮ್ಮ ಮುಂದೆ ಮಾತಾಡಿದಾಗಿದೆ. ಇಂಥವ್ರು ಇನ್ನೂ ಅನೇಕರು ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ಲಲಿತ್ ಮೋದಿ ಹೆಸರು ನೀವು ಕೇಳಿರ್ಬೋದು. ಇವನು ಒಬ್ಬ ಇಂಡಿಯನ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ. IPLದಲ್ಲಿ ಸಾಕಷ್ಟು ಕಮಿಷನ್ ಹೊಡೆದು ಹಣಕಾಸಿನ ವ್ಯವಹಾರ ಮಾಡಿ ಅದನ್ನು ತಪ್ಪಿಸಿಕೊಂಡು ಸಾವಿರಾರು ಕೋಟಿ ರೂಪಾಯಿ ಎಬ್ಬಿಸಿಕೊಂಡು ಓಡೋದಂತ 2010ರಿಂದ ಲಂಡನ್ದಲ್ಲೇ ಇದ್ದಾನೆ ಈ ಲಲಿತ್ ಮೋದಿ. ಇವ್ರನ್ನ ಹಿಡ್ಕೊಂಬರ್ಬೇಕು ಅನ್ನುವಂಥ ಒಂದು ಏನಪ್ಪ ಅದು ಪ್ರಯತ್ನ ಸದಾ ನಡೆದದು. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದನೋ ನೋಡ್ಬೇಕು. ಇನ್ನು ನಮ್ಮ ಕರ್ನಾಟಕದ ವಿಜಯ ಮಲ್ಯ, ಯಾರು ಕೇಳಿಲ್ಲ ಅವನ ಹೆಸರನ್ನು. ವಿಜಯ ಮಲ್ಯ ಅಂತೂ 9,000 ಕೋಟಿ ರೂಪಾಯಿಗಳನ್ನು ಎಲ್ಲ ನುಂಗಿ ನೀರುಗಳು ದಾಟಿ ಹೋಗಿದ್ದಾರೆ ಇಲ್ಲಿದು. ಮತ್ತು ಅದೇ ಕಾಲಕ್ಕೆ ಕಿಂಗ್ ಫಿಶರ್ ಏರ್ಲೈನ್ಸ್ಗಾಗಿ ಈ ಏನು ಬ್ಯಾಂಕ್ಗಳಿಂದ 9,000 ಕೋಟಿ ರೂಪಾಯಿ ಸಾಲ ಪಡೆದಿದ್ದ ಅದೆಲ್ಲ ದಿವಾಳಿ ಎದ್ದು ಹೋಗಿಬಿಡೋದ. ಹಾಗಾಗಿ ಒಬ್ಬ ಆರ್ಥಿಕ ಅಪರಾಧಿ ಅಷ್ಟೇ ಅಲ್ಲ, 2016ರಿಂದ ಭಾರತದ ಪರಾರಿ ಆದಂಥ ಈ ವ್ಯಕ್ತಿ 2018ರಲ್ಲಿ ದೇಶ ಭ್ರಷ್ಟ ಆರ್ಥಿಕ ಅಪರಾಧಿ ಕಾಯ್ದೆಯಲ್ಲಿ ಇಲ್ಲಿ ಇವನು ಹಿಡಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ನಡೆದಿದ್ದಾರೆ. ಆರ್ಥಿಕ ಅಪರಾಧಿವ ಅಂದಿನಿಂದನೂ ಸಹಿತ ಇವರು ಇಂಡಿಯಾಗೆ ಬೇಕಾಗಿದ್ದಾರೆ. ಈಗ ಸದ್ಯದಲ್ಲಿ ಬ್ರಿಟನ್ದಲ್ಲಿ ವಾಸ ಆಗ್ಯಾನ. ಇವ್ರು ತರೋದು ಹೆಂಗಪ್ಪ ಅನ್ನೋದು ಭಾರತದ ಇಲ್ಲಿಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ, ಇಲ್ಲಿಯ CBI ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲರಿಗೂ ದೊಡ್ಡ ತೆನ್ನುವ ವಿಷಯ NIAಗೂ ಸಹಿತ. ಹೀಗಾಗಿ ಈ ವಿಜಯ ಮಲ್ಯ ಇವತ್ತು ಭಾರತಕ್ಕೆ ಭಾಳಷ್ಟು ಬೇಕಾಗಿದ್ದಾನೆ. ಅದರ ಜೊತೆಗೆ ಇನ್ನೂ ಒಬ್ಬರು ಬರ್ತಾರೆ ಸಂಜಯ್ ಭಂಡಾರಿ ಅಂತೇಳಿ. ಸಂಜಯ್ ಭಂಡಾರಿ ಇವನು ನಮ್ಮ ಭಾರತೀಯ ತನಿಖಾ ಸಂಸ್ಥೆಗಳಿಗೆ ಬೇಕಾದಂಥ ವ್ಯಕ್ತಿ. ಏನಪ್ಪ ಶಸ್ತ್ರಾಸ್ತ್ರಗಳ ಮಧ್ಯವರ್ತಿ. ಶಸ್ತ್ರಾಸ್ತ್ರಗಳನ್ನು ತೊಗೊಳ್ತಾರಲ್ಲ ಯಾವುದೂ ಇರ್ಬೋದು ಇವತ್ತು ಖರೀದಿ ಮಾಡೋಲ್ಲ.